ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಕಾಣುವಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ಹಾಗಾದರೆ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡುವ. ವ್ಲಾಗ್ ಶುರು ಮಾಡುವ ಗಂಟೆ ಬಂದು ಇವಾಗ ಬೆಳಿಗ್ಗೆ 9:30 ಆಯಿತು. ಇವತ್ತು ಕುಂದಾಪುರದಲ್ಲಿ ನಮ್ಮದು ಕಂಪ್ನಿದು ಮೀಟಿಂಗ್ ಉಂಟು, ಅದಕ್ಕೋಸ್ಕರ ಹೊರಟಿದ್ದೀನಿ. ಹಾಗೆ ಶೌರ್ಯನ ಕೂಡ ಕರ್ಕೊಂಡು ಹೋಗ್ತಾ ಇದ್ದೆ. ಅಮ್ಮಂಗೆ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಈ ಚೂಡಿದಾರ ಹಾಕ್ಕೊಂಡಿದ್ದೀನಿ. ಹಾಗೆ ಇಷ್ಟು ರೆಡಿಯಾಗಿದ್ದೀನಿ. ಹಾಗೆ ಅವತ್ತು ತಗೊಂಡು ಬೆಂಡೋಲ್ಲಿ ಸಹ ಹಾಕ್ಕೊಂಡಿದ್ದೀನಿ. ಇದು ಎಷ್ಟು ಚಿನ್ನದ ಥರ ಕಾಣಿಸುತ್ತೆ ನೋಡಿ ಅಲ್ವಾ. ಈ ರೀತಿ ರೆಡಿಯಾಗಿದ್ದೀನಿ. ಇನ್ನು ಹೋಗಬೇಕು ಮೀಟಿಂಗ್ನು ಸಹ. ನಿಮಗೊಂದು ಸ್ವಲ್ಪ ಕ್ಲಿಪ್ಪಿಂಗ್ನ ತೋರಿಸ್ಲಿಕ್ಕೆ ಆಗ್ತದೆ ಅಂತ ನೋಡ್ತೀನಿ. ಹಾಗೆ ಕುಂದೇಶ್ವರ ಹಬ್ಬ ಅಲ್ವಾ, ಅಲ್ಲಿದ್ದು ಸಹ ಸ್ವಲ್ಪ ಏನಾದರೂ ಕ್ಲಿಪ್ಪಿಂಗ್ ತೆಗಿಲಿಕ್ಕಾದರೆ ಅದನ್ನು ಸಹ ಶೇರ್ ಮಾಡ್ಕೊಳ್ತೀನಿ. ಇನ್ನು ಬನ್ನಿ. ಹುಣಸೇವ್ರಿ ಈ ರೀತಿ ರೆಡಿಯಾಗಿದ್ದಾನೆ. ಬಾ ಹೋಗ ಪಾಪ, ಲೇಟ್ ಆಯಿತು, ಬಾ ನಡಿ, ಮುನ್ನಡಿ. ಓಕೆ, ನಾನು ನಿಮ್ಮೊಂದು 3 ಸ್ಟೆಪ್ ಹೇಳಿಕೊಡ್ತೀನಿ. 3 ಸ್ಟೆಪ್ಪನ್ನು ನೀವು ಮಾಡಿ ನಿಜವಾಗ್ಲು. ಫಸ್ಟ್ ಆಫ್ ಆಲ್, ಯಾರೆಲ್ಲ ಫಸ್ಟ್ ಟೈಮ್ ಬಂದಿದ್ದಾರೆ, ಸ್ಟಾರ್ಟ್ ದ ಬಿಸ್ನೆಸ್. ಫಸ್ಟ್ ಸ್ಟೆಪ್ ಯಾವುದು? ಸ್ಟಾರ್ಟ್ ದ ಬಿಸ್ನೆಸ್. ಈ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿ. ಜಾಯಿನ್ ಮಾಡೋದಲ್ಲ ನೀವು. ಹಲೋ, ಜಾಯಿನ್ ಮಾಡ್ಲಿಕ್ಕೂ ಸ್ಟಾರ್ಟ್ ಮಾಡ್ಲಿಕ್ಕೂ ಡಿಫರೆನ್ಸ್ ಇದೆ. ಜಾಯಿನ್ ಮಾಡೋರು ಮೀಟಿಂಗ್ ಬರ್ತೀರಿ. ಹಲೋ, ಸ್ಟಾರ್ಟ್ ಮಾಡಿದ ಬಿಸ್ನೆಸ್ ನಮ್ದಲ್ಲಿ ಕೆಲಸ ಮಾಡಿ. ಸೊ ಫಸ್ಟ್ ಆಫ್ ಆಲ್ ಸ್ಟಾರ್ಟ್ ದ ಬಿಸ್ನೆಸ್. ದೆನ್ ಸೆಕೆಂಡ್ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ಲರ್ನ್ ದ ಬಿಸ್ನೆಸ್. ಲರ್ನ್ ದ ಬಿಸ್ನೆಸ್ ಅಂದ್ರೆ ಈ ಬಿಸ್ನೆಸ್ ನ ಮಾಹಿತಿಯನ್ನು ನೀವು ತಗೊಳ್ಬೇಕು. ಯಾಕಂದ್ರೆ ಯಾರಲ್ಲಿ ಈ ಬಿಸ್ನೆಸ್ ನ ಮಾಹಿತಿ ಇಲ್ಲಿಯೋ ಅವ್ರು ಈ ಬಿಸ್ನೆಸ್ ಅಲ್ಲಿ ಈ ಬಿಸ್ನೆಸ್ ಅಂತಲ್ಲ ಎಲ್ಲಿಯೂ ಮುಂದೋಗ್ಲಿಕ್ಕೆ ಸಾಧ್ಯ ಇಲ್ಲ. ನನಗೊಂದು ಮಾತಾಡಿ, ಇವತ್ತು ಡಾಕ್ಟ್ರು ಒಂದು ಒಳ್ಳೆ ಪ್ರೊಫೆಷನ್. ಹೆಸರು ಪ್ರೊಫೆಷನ್ ಹೌದಲ್ವಾ? ಡಾಕ್ಟರ್ ಒಂದು ಇನ್ಕಮ್ ಎಷ್ಟು ಬರ್ತಿರ್ಬೋದು? ನಾರ್ಮಲ್ ಡಾಕ್ಟರ್ MBBS ಎಷ್ಟು ಬರ್ತಿರ್ಬೋದು? ಈಗ ಇಲ್ಲಿ ವಿಶ್ವನಾಥ್ ಸೆಂಟರ್ MBBS ಅವ್ರಿಗೆ ಒಂದು ಮಂತ್ ಇನ್ಕಮ್ ಎಷ್ಟು ಇರ್ಬೋದು? 3, 4, 5 ಲಕ್ಷ, 10 ಲಕ್ಷ ಇರ್ಬೋದು. ಈಗ 5 ಲಕ್ಷ ಒಂದು ಡಾಕ್ಟರ್ ಇನ್ಕಮ್ ಎಷ್ಟು? 5 ಲಕ್ಷ ಇವತ್ತು. ಬಟ್ ಅವ್ರು ಡಾಕ್ಟರ್ ಆಗಿನ ಮುಂಚೆ 5 ವರ್ಷ ಎಜುಕೇಶನ್, ಅದ್ರ ಯಾವ್ದು ಕೋರ್ಸ್, 3 ವರ್ಷ ಪ್ರಾಕ್ಟೀಸ್, ಮತ್ತೆ 50 ಲಕ್ಷ, 1 ಕೋಟಿ ಇನ್ವೆಸ್ಟ್ಮೆಂಟ್. ಒಂದು ಡಾಕ್ಟರ್ ಹೇಗಿದ್ರೆ 50 ಲಕ್ಷ ಅಂತ ಟೈಮ್ ಇಲ್ಲ ನಮ್ಮದು. ಹಲೋ ನೋಡಿ, ಯಾರು ಟೈಮ್ ಇಲ್ಲ ಅಂತ ಹೇಳ್ತಾರೋ ಅವ್ರ ಅಕೌಂಟ್ ಅಲ್ಲಿ ದುಡ್ಡಿರಲ್ಲ. ಮುಖೇಶ್ ಅಂಬಾನಿ ಯಾವತ್ತೂ ಟೈಮ್ ಇಲ್ಲ ಅಂತ ಹೇಳಲ್ಲ. 27 ಬಿಸ್ನೆಸ್ ಮಾಡ್ತಾ ಇದ್ದಾರೆ. 28 ಬಿಸ್ನೆಸ್ ಗೆ ಟೈಮ್ ಅನ್ನ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಟೈಮ್ ಇಲ್ಲ ಅಂತ ಹೇಳಿದ್ರೆ ಗೊತ್ತುಂಟ, ಎಲ್ಲ ಬ್ಯಾಂಕಿಂದ ಹಿಂದಿದ್ರಿ ಕಣಿ ಅವರು. ಸಾಲ ಮುಗ್ದಿರಲ್ಲ, ಸಾಲ ತುಂಬಿ ಹೋದವರಿಗೆ ಟೈಮ್ ಇರಲ್ಲ. ಟೈಮ್ ಯಾರ ಹತ್ರ ಇಲ್ಲ ಸರ್. ಮುಖೇಶ್ ಅಂಬಾನಿ ಹತ್ರ 24 ಗಂಟೆ, ನನ್ನ ಹತ್ರ 24 ಗಂಟೆ, ನಿಮ್ಮ ಹತ್ರ 24 ಗಂಟೆ. ಬಟ್ ಮುಖೇಶ್ ಅಂಬಾನಿ 27 ಕಂಪನಿ ನಡೆಸ್ತಾ ಇದ್ದಾರೆ. ನಮ್ಮ ಹತ್ರ ಎಷ್ಟು ಕಂಪನಿ ಇದೆ? ಟೈಮ್ ಯಾರ ಹತ್ರ ಇಲ್ಲ, ಎಲ್ರಿಗೂ 24 ಗಂಟೆನೆ. ಬಟ್ ಆ ಟೈಮ್ ಅನ್ನ ನಾವು ಮ್ಯಾನೇಜ್ ಮಾಡುವುದೇ ಮೇನ್ ಕೆಲಸ. ಸೊ ಮಾಹಿತಿ ತಗೊಳ್ಳಿಕ್ಕೆ ಸ್ವಲ್ಪ ನೀವು ಪ್ರೋಗ್ರಾಮ್ಸ್ ಆಗಿರ್ಬೋದು, ಕೆಲವೊಂದು ಮೀಟಿಂಗ್ಸ್ ಸ್ವಲ್ಪ ಟೈಮ್ ಕೊಡಿ. ಮೈ ಡಿಯರ್ ಫ್ರೆಂಡ್ಸ್, ಸ್ವಲ್ಪ ಪುರ್ಸತ್ತಾಗಿ ಬನ್ನಿ. 1 ಗಂಟೆ, 3 ಗಂಟೆ, 2 ಗಂಟೆ ಕಲ್ತ್ಕೊಂಡು ಹೋಗಿ. ಮಾಹಿತಿ ಇಲ್ಲದೆ ಮುಂದೋಗ್ಲಿಕ್ಕೆ ಸಾಧ್ಯ. ನಾನು ಡಾಕ್ಟರ್ಗೆ ಒಂದು ಎಕ್ಸಾಂಪಲ್ ಕೊಟ್ಟೆ ನಿಮ್ಗೆ. ಅಡ್ವೊಕೇಟ್ ಆಗಿರ್ಬೋದು. ಇರೋದು ನೋಡಿ, ಇವತ್ತೇನು ಹೋದ್ರು ಚಂದ್ರಿಕಾ ಮೇಡಮ್, ನೀವೊಂದು ಮಾತಾಡಿ ಒಂದು ಅಡ್ವೊಕೇಟ್ ಆಗ್ಬೇಕಿದ್ರೆ ಫಸ್ಟ್ ಎಷ್ಟು ವರ್ಷ ನಾವು ಪ್ರಾಕ್ಟೀಸ್ ಮಾಡ್ಬೇಕು? ಕಲ್ತು 3 ವರ್ಷ ಪ್ರಾಕ್ಟೀಸ್, ಮತ್ತೆ ಎಜುಕೇಶನ್ 3 ವರ್ಷ ಎಜುಕೇಶನ್, 10 ವರ್ಷ ಪ್ರಾಕ್ಟೀಸ್. ಅದಾದ್ಮೇಲೆ ತಿಂಗಳಿಗೆ 3, 4, 5 ಲಕ್ಷ, 10 ಲಕ್ಷ ದುಡಿಲ್ಲ. ಹಲೋ, ಬಟ್ ಎಷ್ಟು 13 ವರ್ಷಕ್ಕೆ ಫಸ್ಟ್ ಕಲೀಗಲ್ಲ. ಮತ್ತೆ ಖರ್ಚು ಎಷ್ಟು ಮಾಡ್ಬೇಕು ಮೇಡಮ್? ಎಷ್ಟು ಖರ್ಚು? ಒಂದು 2 ರಿಂದ 3 ಲಕ್ಷ ಖರ್ಚಾಗುತ್ತೆ. 13 ವರ್ಷ ಕಲ್ತಿದ ಮೇಲೆ ತಿಂಗಳಿಗೆ 3 ಲಕ್ಷ ಬರ್ಬೋದೇನೋ. ಈಗ ಜಾಸ್ತಿ ಆಗಿದೆ. ಸೊ
ಸೊ ನೀವು ಥಿಂಕ್ ಮಾಡಿ ನೋಡಿ, ನಿಮ್ಗೆ ಇಲ್ಲಿ 8 ಲಕ್ಷ ದುಡಿಯೋಕೆ ವರ್ಷಕ್ಕೆ 1 ಕೋಟಿ ದುಡುವಂತ ಬಿಸ್ನೆಸ್ ಸಿಕ್ಕಿದೆ, ಮಾಹಿತಿ ತಗೊಳ್ಳಿ. ನಾನು ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ. ನೀವು ಮಾಹಿತಿ ತಗೊಂಡಿದ್ರೆ ಈ ಬಿಸ್ನೆಸ್ ಯಾವ ರೀತಿ ಯೂಸ್ ಮಾಡ್ತಾರೆ ಒಂದು ಸಣ್ಣದೊಂದು ಎಕ್ಸಾಂಪಲ್ ಕೊಡ್ತಾನೆ. ಒಂದು ತರಕಾರಿ ಮಾರುವವನು ಈ ಕುಂದಾಪುರ ಪೇಟೆದಲ್ಲಿ ಇದ್ದೀನಂತೆ. ಕುಂದಾಪುರ ಪೇಟೆಯಲ್ಲಿ ಹಲೋ ಹೇಳ್ತಿದ್ಯಾ? ಅವ ತರಕಾರಿ ಮಾರ್ಲಿಕ್ಕೆ ಏನ್ ಮಾಡ್ತಿದ್ದ ಅಂತ ಹೇಳಿದ್ರೆ, ಅವನತ್ರ ಕೆಜಿ ಕಲ್ಲು ಇಲ್ಲಾಗಿತ್ತು, ಅವನೊಂದು ಕಲ್ಲು ಇಟ್ಕೊಂಡಿದ್ದಂತೆ. ಏನೋ 1 kg ಕಲ್ಲು. ಸೊ ಯಾರು ಬೇಕಾದ್ರೆ ಆ ಕಲ್ಲನ್ನಿಟ್ಟು ಆ 1 kg ತರಕಾರಿ ಮಾರ್ತಾ ಇದ್ನಂತ. ಅಂದ್ರೆ ಯಾರಿಗೆ ಬೇಕಾದ್ರೆ ಹಿಂಗ್ ಮಾರ್ತಾ ಇದ್ರು. ಸೊ ತುಂಬಾ ವರ್ಷದಿಂದ 10 ರಿಂದ 15 ವರ್ಷದಿಂದ ಅಲ್ಲೇ ಕೂತು ತರಕಾರಿನ 1 kg ಕಲ್ಲಿಂದ ಕೆಜಿ ಲೆಕ್ಕದಲ್ಲಿ ಮಾರ್ತಿದ್ರಂತೆ ಅವನ್ನ ತರಕಾರಿ. ಒಂದಿನ ಈ ಡೈಮಂಡ್ ಚಿನ್ನದ ಅಂಗಡಿಯವರು, ಡೈಮಂಡ್ ಅಂತಾರೆ, ಚಿನ್ನಲ್ಲ ಡೈಮಂಡ್, ಈ ಡೈಮಂಡ್ ವಜ್ರ ಬಿಸ್ನೆಸ್ ಮಾಡುವಂತ ಒಂದು ವ್ಯಕ್ತಿ ಕುಂದಾಪುರ ಬಸ್ ಸ್ಟ್ಯಾಂಡಿಗೆ ಬಂದ. ಹಿಂಗ್ ನಡ್ಕೊಂಡು ಹೋಗ್ತಿರುವಾಗ ಆ ತರಕಾರಿ ಅಂಗಡಿ ಕಂಡಿದ್ ಕೂಡಲೇ ಆ ತರಕಾರಿ ಅಂಗಡಿ ಹೋಗಿ ಹೇಳ್ದಂದ್ರೆ, ಅಪ್ಪ ನಿನ್ನ ಹತ್ರ ಕಲ್ಲು ಇದೆಯಲ್ಲ, ಆ ಕಲ್ಲು ನಂಗೆ ಕೊಡ್ತೀಯಾ, ನಿಂಗೆ 5 ಲಕ್ಷ ಕೊಡ್ತೆ ಅಂತ ಹೇಳ್ದ. ಎಷ್ಟ? 5 ಲಕ್ಷ. ಆ ಕೂತ ಮಗನೇ, ಹಲೋ ಈ ಕಲ್ಲು ಎಂತ ಇದಕ್ಕೆ 5 ಲಕ್ಷ ಕೊಡ್ತೀನಿ. ಅಡಿಲ್ಲ ತಗಣಿ ಅಂದ್ರು. ಹಲೋ ಎಂತ ಹೇಳ್ರಂತೆ? ತಗಣಿ ಕೊಡಿ. ಹಾಗೆ ಕೊಡೋಕಾತಿಲ್ಲ, ಒಂದು ಪೇಪರ್ ಮಾಡಕ ಗೌರ್ಮೆಂಟ್ ಇದ, ನೀ ಕೊಟ್ಟರೆ ಮೇಲೆ ವಾಪಸ್ ಕೊಡುದಿಲ್ಲ ಅಂತ, ತಗೊಂಡಿಲ್ಲ ಅಂತ. ಓಕೆ ರೆಡಿ ಬೇಗ. ಹಲೋ, ಸೊ ಒಂದು 100 ರೂಪಾಯಿ ಸ್ಟ್ಯಾಂಡ್ ಡ್ಯೂಟಿಯಲ್ಲಿ ಈ ಕಲ್ಲನ್ನು ನಾನು ಕೊಡ್ತಾ ಇದ್ದಾನೆ, ಇದು ಯಾವುದೇ ಕಾರಣಕ್ಕೂ ರಿಟರ್ನ್ ಅನ್ನ ತಗೊಳ್ಳಲ್ಲ, ಇದು 7 ವರ್ಷ ಆಗಿದೆ. ಸೊ ಸೈನ್ ಮಾಡಿ ಆದ್ಮೇಲೆ ಅವ್ರು 5 ಲಕ್ಷ ಕೊಟ್ರಂತೆ. ಅವ್ರು ಹೋಗ್ತಿದ್ರಂತೆ. ಈಗ ಆ ಅಂಗಡಿಯಲ್ಲಿ ಹೇಳಂತೆ, ಸರ್ ಒಂಚೂರು ನಿಂತ್ಕೊಳ್ಳಿ, ಈ ಕಲ್ಲು ನಂಗೆಲ್ಲ ಒಂದು ಸಿಕ್ಕದ ಕಲ್ಲು ಅದ, ಇದು ನಾ 15 ವರ್ಷದಿಂದ ಇದ್ರಾಗೆ ತರಕಾರಿ ಮಾರ್ತಿದ್ದೆ, ನೀವ್ ಇದಕ್ಕೆ 5 ಲಕ್ಷ ಅಂತ ಕೊಟ್ರಿ. ಅಳದಿದ್ ಮಾರ, ಇದು ಕಲ್ಲಲ್ಲ, ಇದು ಸಾಮಾನ್ಯ ವಜ್ರ ಸಿಗುವಂತ ವಜ್ರದ ಕಲ್ಲು, ಇದ್ರ ಬೆಲೆ 100 ಕೋಟಿ ಅಂದ. ಎಷ್ಟು? 100 ಕೋಟಿ. ಅವನಿಗೆ ಹಾರ್ಟ್ ಅಟ್ಯಾಕ್ ಬಂತ. ಹಲೋ, 5 ಲಕ್ಷ ಕಲ್ಲು 100 ಕೋಟಿಯ ಅಂದ್ರೆ ನಾನು 100 ಕೋಟಿ ಕಲ್ಲನ್ನ 15 ವರ್ಷದಿಂದ ಉತ್ತಮರಿ ಮಾಡ್ತಿದ್ದೆ ಅಂದ್ರೆ ನಾನು. ಹಲೋ, ಆ ಕಲ್ಲಲ್ಲಿ ಅವನಿಗೆ ವಜ್ರ ಯಾಕೆ ತೋರ್ಲಿಲ್ಲ? ಯಾಕಂದ್ರೆ ಕಲ್ಲಲ್ಲಿ ವಜ್ರ ಹೇಗ್ ನೋಡುವಂತ ಮಾಹಿತಿ ಆ ವ್ಯಕ್ತಿ ಹತ್ರ ಇಲ್ಲ ಆಗಿತ್ತು. ಬಟ್ ವಜ್ರ ಮಾರುವಂತ ವ್ಯಕ್ತಿ ಗೊತ್ತಿದೆ ಆ ಕಲ್ಲಲ್ಲಿ ಕಲ್ಲಲ್ಲಿ ವಜ್ರ ಹೇಗೆ ಎಷ್ಟಿರ್ತದೆ ಅಂತ. ಆ ಮಾಹಿತಿ ಕಾರಣ ಕಲ್ಲಲ್ಲಿ ಅವನಿಗೆ 100 ಕೋಟಿ ವಜ್ರ ತೋರ್ತು. ಮಾಹಿತಿ ಇಲ್ದಿದ್ದವನಿಗೆ ಅದೇ ಕಲ್ಲಲ್ಲಿ 15 ವರ್ಷದಿಂದ ತರಕಾರಿ ಮಾಡಿದ. ತುಂಬಾ ಜನರ ಹತ್ರ ಮೈಲೇಜ್ ಸಿಗುತ್ತೆ, ಹಲೋ ಡೈಮಂಡ್ ಸಿಗುತ್ತೆ, ಬಟ್ ಈ ಬಿಸ್ನೆಸ್ ಅನ್ನ ಕಲ್ತರ ಆಲೋಚನೆ ಮಾಡ್ತಾರೆ. ಯಾಕಂದ್ರೆ ಅವರಿಗೆ ಮಾಹಿತಿ ಇಲ್ಲ. ನೀವು ಕಲ್ತ್ಕೊಳ್ಳಿ ನಮ್ಮ ಬಿಸ್ನೆಸ್ ಬಗ್ಗೆ, ನಮ್ಮ ಪ್ರಾಡಕ್ಟ್ಸ್ ಏನು, ನಮ್ಮ ಪ್ರಾಡಕ್ಟ್ಸ್ ಇಂದ ಎಷ್ಟೋ ಜನರು. ಈಗ ನಾವು ಮೊನ್ನೆ ಸಿರ್ಸಿ ಹೋಗಿ ಬಂದೆ, ಒಂದ್ ವ್ಯಕ್ತಿಗೆ ಮಣಿಪಾಲದಾಗ 2 ಕಿಡ್ನಿ ಕ್ಯಾನ್ಸರ್ ಆಗಿತ್ತು. ಕಿಡ್ನಿಗೆ ಮನೆ ಕಂಡಿದ್ರು, ಮೊನ್ನೆ ಮೀಟಿಂಗ್ ನಡ್ಕೊ ಬಂದಿ ನಾವು. ಹಲೋ, ನಮ್ಮ ಹತ್ರ ಎಷ್ಟೋ ರಿಸಲ್ಟ್ಸ್ ಇದೆ. ಮಕ್ಕಳಾದ ರಿಸಲ್ಟ್ಸ್ ಬಂದಿದೆ. ಮಂತ್ಲಿ ಸೈಕಲ್ ಪ್ರಾಬ್ಲಮ್ ಆಗಿರ್ಬೋದು, PCOD ಪ್ರಾಬ್ಲಮ್ ಆಗಿರ್ಬೋದು, ಪ್ಯಾರಾಲಿಸಿಸ್ ಪ್ರಾಬ್ಲಮ್ಸ್ ಆಗಿರ್ಬೋದು, ರೈತರಿಗೆ ಬೇಕಾಗುವಂತ ಪ್ರಾಡಕ್ಟ್ಸ್ ಆಗಿರ್ಬೋದು, ಮೋರ್ ದನ್ 100 ಪ್ರಾಡಕ್ಟ್ಸ್ ನಮ್ಮಲ್ಲಿ ಇವತ್ತಿದೆ. ಸೊ ಎಲ್ಲಾ ಪ್ರಾಡಕ್ಟ್ಸ್ ಜನರ ಅವಶ್ಯಕತೆ ಆಗಿದೆ. ಸೊ ಈ ಪ್ರಾಡಕ್ಟ್ಸ್ ಬಗ್ಗೆ ನಾವು ಮಾಹಿತಿ, ಬಿಸ್ನೆಸ್ ಬಗ್ಗೆ ಮಾಹಿತಿ ತಗೊಂಡ್ರೆ ಮಾತ್ರ ಮುಂದೆ ಹೋಗ್ಲಿ ಸಾಧ್ಯವಲ್ಲ ಫ್ರೆಂಡ್ಸ್. ಇದು ಮಾರ್ಕೆಟ್ಗೆ ಯಾರೋ ಸಿಗ್ತಾರೆ, ನಾನು ಮಾಡಿ ಅದ್ಯಾವ್ದು ಯಾವ ಕೇರ ನಾನು ಮಾಡಿದೀವಿ ಅಂತ ಮನಿ ಸಮಯ ನಿಮ್ಗೆ ಅದೆಲ್ಲ ಮಾಡು, ಜನರು ಮಾಡೋದ. ಹಲೋ, ಹೌದಾ? ಸೊ ನಮ್ಗೆ ಏನಿಸುತ್ತ, ಹೌದಾ ಹೌದಾ ಆಯ್ತಾಯ್ತು. ನಾಗೇಂದ್ರ ಬಜೆ ತನಿ ಸಮಯ ಎಷ್ಟು ಹೇಳಿಕೋರ, ರಾಜನ್ ಸರ್ ಹಿಂದೆ ಏನು ಹೇಳಿಕೋರ. ಹಲೋ, ಅವರೆಲ್ಲ ಹೇಳ್ತಾರೆ ನಮ್ಮ ಹತ್ರ ಆಪ್ದ ನಡಿಯ, ಇದೆಲ್ಲ ನಿಮ್ ಬ್ಯಾಡ್ಗಿದಾರೆ ಮಾರ್ಕೆಟಿಗೆ ಸಿಗ್ತಾರೆ. ಹಲೋ, ಬೇಕಂಬರ್ ಯಾರು ಸಿಗುದಿಲ್ಲ. ಅವಾಗ ನಮ್ಗೆ ಅನ್ಸುತ್ತ, ಹೌದು ಎಲ್ಲ ಸರಿ ಮಗ. ಆವಾಗ ಬಿಸ್ನೆಸ್ ಅಲ್ಲಿ ನಾವು ಮುಂದೆ ಹೋಗುವಂತ ಚಾನ್ಸಸ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ಅದಕ್ಕಾಗಿ ನಿಮ್ಮ ಹತ್ರ ಸರಿಯಾದ ಮಾಹಿತಿ ಇದ್ರೆ, ನೀವು ಒಳ್ಳೆ ನಾಲೆಜ್ ಅನ್ನ ತಗೊಂಡ್ರಿ ಬಿಸ್ನೆಸ್ ಬಗ್ಗೆ, ಈ ಪ್ರಾಡಕ್ಟ್ಸ್ ಬಗ್ಗೆ, ಈ ಕಂಪನಿ ಬಗ್ಗೆ, ಡೈರೆಕ್ಟ್ ಸೇಲಿಂಗ್ ಬಗ್ಗೆ, ನೀವು ಇದ್ರ ಬಗ್ಗೆ ನಾಲೆಜ್ ತಗೊಂಡ್ರೆ ಈ ಬಿಸ್ನೆಸ್ ತುಂಬಾ ದುಡಿಬಹುದು ಮೈ ಡಿಯರ್ ಫ್ರೆಂಡ್. ಇವಾಗ ನಾನು ತಿಂಗಳಿಗೆ 4-5 ಲಕ್ಷ ದುಡಿತಾ ಇದ್ದೇನೆ. ನಾನು ಇಷ್ಟು ಗಾಡಿ ತಗೊಂಡೆ, ಮನೆ ತಗೊಂಡೆ, ಎಲ್ಲ ತಗೊಂಡೆ, ಫಾರಿನಿಗೆ ಹೋಗಿ ಬಂದೆ, ದುಬೈಗೆ 2 ಸಲ ಹೋಗಿ ಬಂದೆ, ಮಲೇಷ್ಯಾ, ಸಿಂಗಾಪುರ್ ಎಲ್ಲ ಆಯ್ತು. ಬಿಕಾಸ್ ಈ ಬಿಸ್ನೆಸ್ ಅನ್ನ ಕಲಿತೆ ಮೈ ಡಿಯರ್. ಇದು 2ನೇ ವಿಷಯ. ಒಂದ್ ಯಾವ್ದು ಸ್ಟಾರ್ಟ್ ದ ಬಿಸ್ನೆಸ್, ಇನ್ನೊಂದು ಯಾವ್ದು ಲರ್ನ್ ದ ಬಿಸ್ನೆಸ್. ಈ ಬಿಸ್ನೆಸ್ ಅನ್ನ ಕಲಿಬೇಕು. ಕಲಿತೀರಾ? ಕೆಲವರು ಹೇಳುದಿಲ್ಲಪ್ಪ, ಬಿಟ್ರೆ ಸರ್ ನಮ್ಮೊಂದು ಬಿಡಿ, ಒಂದು ಬೇಗ ಲೈಟ್ ಆಯ್ತು. ಈಗ ಕಲಿತ್ರೆ ಇಲ್ವಾ? ನಿನ್ನೆ ಬ್ಲಾಗ್ನೇ ಕಂಟಿನ್ಯೂ ಮಾಡ್ತಾ ಇದ್ದೆ. ನಿನ್ನೆ ಹೋಗಿದ್ದೆ ಆಗಿತ್ತು, ನಾ ಮೀಟಿಂಗ್ ಇತ್ತು ಅಂತ ಹೇಳಿದ್ದೆ ನೋಡಿ. ಮೀಟಿಂಗ್ ಮುಗಿಸ್ಕೊಂಡು ಅಲ್ಲೇ ಹೇಗೋ ಜಾತ್ರೆ ಅಲ್ಲ ಹೋಗಿ ಬಂದೆ.
ಬರಬೇಕಾದ್ರೆ ಏನಾದ್ರು ತರಬೇಕಲ್ಲ, ಸ್ವಲ್ಪ ಗುರ್ತಿಗಾದರೂ ಜಾತ್ರೆಗೆ ಹೋಗಿದೆ ಅನ್ನೋ ಗುರ್ತಿಗಾದರೂ ಏನಾದ್ರು ತರಲಿಕ್ಕೆ ಉಂಟಲ್ಲ, ಅದಕ್ಕೋಸ್ಕರ ಮತ್ತೆ ಒಂದು ಇಯರಿಂಗ್ಸ್ ತಗೊಂಡೆ. ಆಮೇಲೆ ಶೌರ್ಯನಿಗೆ ಒಂದು ಗನ್ ತೆಕ್ಕೊಟ್ಟೆ, ಶೌರ್ಯನ ಕರ್ಕೊಂಡು ಹೋಗಿದ್ದೆ ಹಾಗಾಗಿ. ಆಮೇಲೆ ಒಂದು ಎಂಥ ಸೇವಂತಿ ಹೂವಿನ ಗಿಡ ತಗೊಂಡೆ. ಅಲ್ಲೇ 100 ರೂಪಾಯಿ ಹೇಳಿದರೆ ನಾನು 50 ರೂಪಾಯಿ ಮಾಡಿ ಕೊಟ್ಟು ಬಂದೆ. ಮತ್ತು ಮುಂಚೆ ಒಂದೆರಡು ತಗೊಂಡಿದ್ದೆ ಇತ್ತು ನೋಡಿ, ಅದು ಒಂದು ಸತ್ತೋಯ್ತು, ಒಂದೆಲ್ಲೋ ಗೋರ್ಕೆ ಚಿಗುರಿತ್ತು. ಅದು ಮುಂಚೆನೇ ಸ್ವಲ್ಪ ಒಣದೋಗಿರೋದೇ ತಂದಿದ್ದೆ ಇತ್ತು. ಇದು ಸ್ವಲ್ಪ ಫ್ಲವರ್ ಎಲ್ಲ ಫುಲ್ಲುಂಟು, ಇನ್ನು ನೋಡಬೇಕು. ಸಗಣಿ ಎಲ್ಲ ಹಾಕಿ ಚೆನ್ನಾಗಿ ಹಾಕಿ ಮತ್ತು ಇದೊಂದು ತಗೊಂಡೆ ಹೂವಿಂದು, ಎಂತಂತ್ರ ಅದು ಇದು ಪ್ಲ್ಯಾಸ್ಟಿಕ್ಕಿಂದ ಅದೊಂದು ತಗೊಂಡೆ 20 ರೂಪಾಯಿದು. ಅದರೊಳಗೆ ಹಾಕಿ ಇಟ್ಟಿದ್ದೀನಿ. ಇನ್ನು ನಿಮಗೆ ತೋರಿಸ್ತೀನಿ ನೋಡಿ ಏನು ತಗೊಂಡೆ ಅಂತ. ಶೌರ್ಯ ಮಲ್ಕೊಂಡಿದ್ದಾನೆ, ಹಾಗೆ ನನ್ನ ಸ್ವರ ಬಿದ್ದಿತ್ತು. ಇವಾಗ ಜಸ್ಟ್ ಇಲ್ಲೇ ಕಾರಂತರ ಹಾಸ್ಪಿಟ್ಲಿಗೆ ಹೋಗಿ ಮಾತ್ರೆ ತಗೊಂಡು ಬಂದೆ. ನಿನ್ನೆ ಜ್ಯೂಸ್ ಎಲ್ಲ ಕುಡಿದಿರೋ ಅಂಥದ್ದು, ಹಾಗಾಗಿ ಮತ್ತೆ ಸ್ವಲ್ಪ ಸ್ವರ ಬಿದ್ದಿತ್ತು. ಇನ್ನು ಏನು ತಂದೆ ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಇಯರಿಂಗು. ನಂಗೆ ತುಂಬಾ ಇಷ್ಟ ಆಗಿತ್ತು ಇದು ನಿನ್ನೆ ನೋಡಬೇಕಾದ್ರೆ. ಫುಲ್ ಸ್ಟೋನ್ ವರ್ಕಲ್ಲಿ ಉಂಟು. ಮತ್ತು ಇದೆಲ್ಲ ಕಲರ್ ಹೋಗೋದಿಲ್ಲ, ಈ ರೀತಿದು ಬ್ಲೂ ಕಲರ್ ಅಂಥದ್ದು ಈ ಕಲರ್ ಉಂಟಲ್ಲ, ಆ ಥರದ್ದು ಏನಿಸ್ಕೊಂಡ್ರೆ ಬೇಗ ಹೋಗೋದಿಲ್ಲ. ತುಂಬಾ ಚೆನ್ನಾಗುಂಟು, ನನಗೆ ತುಂಬ ಇಷ್ಟ ಆಯಿತು. ವೇಟ್ ಕೂಡ ಉಂಟು. ಹೇಗಿದೆ ಇಯರಿಂಗ್ಸು ಅಂತ ಹೇಳಿ. ಇದಕ್ಕೆ ನಾನು 50 ರೂಪಾಯಿ ಕೊಟ್ಟೆ. ಹಾಗೆ ಮನೆಯೊಬ್ಬರದ್ದು ಪಕ್ಕದ ಮನೆಯದ್ದು ಮೆಹಂದಿ ಹೋಗಿದ್ನಲ್ಲ, ಹೀಗೆ ಬಳೆ ಬಚ್ಚಲಿಕ್ಕೆ ಹೋದಾಗ ಒಂದು ಇಯರಿಂಗ್ಸ್ ಸಿಕ್ತು ನನಗೆ. ನನಗೆ ಸಿಕ್ತು ಈ ಇಯರಿಂಗು. ಇದನ್ನು ನಾನು ಅವತ್ತು ವೇರ್ ಮಾಡಿದ್ದೆ. ಈ ರೀತಿ ಉಂಟು, 60 ರೂಪಾಯಿ, ಆದರೆ 50 ರೂಪಾಯಿ ಕೊಟ್ಟು ತಗೊಂಡು ಬಂದೆ. ತುಂಬಾ ಚೆನ್ನಾಗುಂಟು. ಇದು ವೈಟ್ ಕಲರು, ಇದು ಒಂದೇ ಥರ ಉಂಟು. ವೈಟ್ ಕಲರ್ ಡ್ರೆಸ್ಗೆ ಮತ್ತು ವೈಟ್ ಕಲರು ಸೀರೆಗೆ ಇದಕ್ಕೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಇವೆರಡರಲ್ಲಿ ಯಾವುದು ಇಷ್ಟ ಆಯ್ತು ಅಂತ ಹೇಳಿ. ಸೇವಂತಿ ಹೂ ಗಿಡ ಅಂತಂದು ನೋಡಿ, ಆ ಬುಟ್ಟಿ ಇದು. ಆ ಬುಟ್ಟಿಗೆ ನಮ್ಮಮ್ಮ ಇದೆರಡು ಸೋಣಿ ಗಿಡ ಹಾಕಿಡ. ಇದೆ ನೋಡಿ ಅವತ್ತು ಸೇವಂತಿ ಗಿಡ. ಇದು ಗೊಬ್ಬರಲ್ಲಿ ಹಾಕಿದೆ, ಹೀಗುಂಟು. ಹೊಸ ಗಿಡ ತೋರಿಸ್ತೀನಿ ನೋಡಿ. ಇದು ಬಂದು ಹೊಸ ಗಿಡ, ನಿನ್ನೆ ತಗೊಂಡು ಬಂದಿರೋದು. ಹಾಗೆ ಈ ಬುಟ್ಟಿ ಸಹ ತಗೊಂಡು ಬಂದೆ, 20 ರೂಪಾಯಿ ಬುಟ್ಟಿ. ಇದು ದೊಡ್ಡದು. ಇಷ್ಟು ರಾಶಿ ಹೂವಾಗಿತ್ತು, ಇನ್ನು ಹೀಗಾಗ್ತದೋ ಗೊತ್ತಿಲ್ಲ. ಇವಾಗ ಇಷ್ಟು ಉಂಟು. ಹಾಗೆ ಸಗಣಿ ಎಲ್ಲ ಹಾಕಿ ಒಂದು ಕಡೆ ಇಟ್ಟಿದ್ದೆ. ಇದಕ್ಕೇನಾದರೂ ಹಾಕಬೇಕಾ ನಿಮ್ಗೆ ಗೊತ್ತಿದ್ದರೆ ಹೇಳಿ. ಕೆಲವೊಂದು ಹೂವಿನ ಗಿಡ ಅಲ್ಲ, ಅಲ್ಲಿ ಅವ್ರು ಇಟ್ಕೊಂಡಿರ್ತಾರೆ ನೋಡಿ, ಅವ್ರ ಹತ್ರ ಮಾತ್ರ ಚೆಂದ ಬೆಳೀತದೆ. ನಾವು ತಗೊಂಡ್ರೆ ಅಷ್ಟು ಬದುಕುವುದೇ ಇಲ್ಲ ನೋಡಿ. ಹೀಗೆ ಪುಟ್ಟ ಪುಟ್ಟ ಹೂ ಇದು, ಹೇಗಿದೆ ಅಂತ ಹೇಳಿ. ಸೊ ನೋಡಿದ್ರಲ್ಲ, ಇದಿಷ್ಟು ನಾನು ಕುಂದೇಶ್ವರ ಹಬ್ಬದಲ್ಲಿ ತಂದಿರುವಂಥದ್ದು. ಒಂದು ನೆನಪಿಗೆ ಕುಂದೇಶ್ವರ ಹಬ್ಬಕ್ಕೆ ಹೋಗಿ ಏನಾದ್ರು ತಂದಿದೆ ಅಂತ. ಈ ರೀತಿ ಉಂಟು, ಇಲ್ಲಿ ಇಟ್ಟಿದ್ದೀನಿ, ನೋಡ್ಬೋದು. ಸೊ ವ್ಲಾಗ್ ಇಷ್ಟೇನೇ. ತಮ್ಮೆಲ್ಲರಿಗೂ ನನ್ನ ವ್ಲಾಗ್ ನೋಡಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫ್ಯಾಮಿಲಿ ಜೊತೆಲ್ಲ ನನ್ನ ವ್ಲಾಗ್ನ ಶೇರ್ ಮಾಡಿ, ಫ್ರೆಂಡ್ಸ್ಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಏನಾದರೂ ಕೇಳಲಿಕ್ಕಿದ್ರೆ, ಅಭಿಪ್ರಾಯ ನಿಮ್ಮದು ಏನಾದರೂ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಷ್ಟೇ. ಮತ್ತು ಮುಂದಿನ ವ್ಲಾಗ್ನಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.